ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 47. ಸಿರಿಮನೆಯಲ್ಲಿ ಮರುದಿನ ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಸದ್ದಿನೊಂದಿಗೆ ಅವನಿ ಎಂದಿಗಿಂತ ಸ್ವಲ್ಪ ಬೇಗನೆ ಎದ್ದಿದ್ದಳು. ಹಂಡೆಯಲ್ಲಿ ಕಾಯಿಸಿದ ಬಿಸಿ ನೀರಿನಲ್ಲಿ ಸ್ನಾನ ಮುಗಿಸಿ ಅಚ್ಚುಕಟ್ಟಾಗಿ ತಯಾರಾಗಿ ಅಡುಗೆ ಮನೆಗೆ ಕಾಲಿಟ್ಟಳು. ಆದಿತ್ಯ ಕೂಡ ತನ್ನ ದಿನಚರಿ ಶುರು ಮಾಡಿದ್ದ. ಅಡುಗೆ ಮನೆಯಲ್ಲಿ ಶಾರದಾ ಆಗಲೇ ಕೆಲಸ ಶುರು ಮಾಡಿದ್ದರು. ಮಗಳನ್ನು ಈ ಸಮಯದಲ್ಲಿ ಅಲ್ಲಿ ನೋಡಿ ಅವರಿಗೆ ಅಚ್ಚರಿಯಾಯಿತು. ಅರೆ ಅವನಿ, ಇಷ್ಟು ಬೇಗ ಇದ್ದು ರೆಡಿ ಆಗಿಬಿಟ್ಟಿದೀಯಾ? ಮೊದಲಿಲ್ಲಿ ಸಿರಿಮನೆಯಲ್ಲಿದ್ದಾಗ ಸೂರ್ಯ ನೆತ್ತಿಗೆ ಬರೋವರೆಗೂ ಹೇಳ್ತಿರ್ಲಿಲ್ಲ. ಇಷ್ಟು ಬದಲಾಗಿದೆಯಾ ಅಂದರೆ ನಂಬೋಕೆ ಆಗ್ತಿಲ್ಲ ಎಂದು ಶಾರದಾ ನಗುತ್ತಾ ಹೇಳಿದರು. ಅವನಿ ನಕ್ಕಳು. ಅಭ್ಯಾಸ ಆಗಿದೆ ಅಮ್ಮ, ಈಗ ಅಲ್ಲಿ ಬೇಗ ಎದ್ದು ರೂಢಿಯಾಗಿದೆ. ಅದು ನನಗೂ ಸಹಾಯ ಆಗಿದೆ, ಅದಕ್ಕೆ ಮುಂದುವರಿಸ್ತಾ ಇದ್ದೀನಿ ಅಷ್ಟೆ ಎಂದಳು. ಶಾರದಾ ಮಗಳ ಹತ್ತಿರ ಬಂದು ಕುಳಿತರು. ನಿಜವಾಗೂ ಆದಿತ್ಯಂಗೊಂದು ಧನ್ಯವಾದ ಹೇಳಬೇಕು ಮಗಳೇ, ತುಂಬ ಒಳ್ಳೆ ಹುಡುಗ. ಗಡಿಬಿಡಿಯ ನಮ್ಮ ಮಗಳನ್ನು ಎಷ್ಟು ತಾಳ್ಮೆ ಇರೋ ಹೆಂಡತಿಯಾಗಿ ಬದಲು ಮಾಡಿದ್ದಾನೆ. ಅವನ ಸಂಸ್ಕಾರ, ಅವನ ನಡವಳಿಕೆನೇ ಆಗಿದೆ. ನಿನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸಿದ್ದಾನೆ, ಹಾಗೆ ಚೆನ್ನಾಗಿ ನೋಡ್ಕೊಳ್ತಾನೆ. ನೀವಿಬ್ರು ನಿಜಕ್ಕೂ ಒಳ್ಳೆ ಜೋಡಿ ಎಂದರು. ಅಮ್ಮನ ಈ ಮಾತುಗಳನ್ನು ಕೇಳಿ ಅವನಿಯ ಮನಸ್ಸಿನಲ್ಲಿ ಏನೋ ಒಂದು ಚುರುಕ್ಕಂದಂತಾಯಿತು. ಹೊರಗಿನ ನಗು ಹಾಗೆಯೇ ಇತ್ತು, ಆದರೆ ಮನಸ್ಸಿನಲ್ಲಿ ಯೋಚನೆಗಳ ಅಲೆ ಎದ್ದಿತ್ತು. ಎಲ್ಲರೂ ಆದಿತ್ಯನ ಬಗ್ಗೆನೇ ಹೇಳ್ತಾರೆ. ನಾನು ನಂದಿ ಬೈಲಿಗೆ ಹೋದ್ಮೇಲೆ ನನ್ನ ಹಳೆ ಅಭ್ಯಾಸಗಳನ್ನು ಬಿಟ್ಟು ಆ ಮನೆ ಶಿಸ್ತಿಗೆ ಒಗ್ಗಿಕೊಳ್ಳೋಕೆ ಎಷ್ಟು ಶ್ರಮ ಪಡ್ತಿದ್ದೀನಿ ಅಂತ ಯಾರಿಗೂ ಕಾಣಲ್ವಾ? ಗಂಡು ತಾಳ್ಮೆಯಿಂದ ಇರೋದು ದೊಡ್ಡ ವಿಷಯ ಅಂದಮೇಲೆ ಒಬ್ಳು ಹೆಣ್ಣು ಬೇರೆ ಮನೆಗೆ ಹೋಗಿ ತನ್ನ ಇಡೀ ಲೈಫ್ ಸ್ಟೈಲ್ ಬದಲಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ವಾ? ನನ್ನ ಶ್ರಮಕ್ಕೆ ಬೆಲೆನೇ ಇಲ್ವಾ? ಯೋಚನೆ ಬಂತು. ಅವಳಿಗೆ ಒಂದು ಕ್ಷಣ ತನ್ನ ವಿಚಾರಗಳನ್ನು ಅಮ್ಮನ ಮುಂದೆ ಹಂಚಿಕೊಳ್ಳಬೇಕು ಎನ್ನಿಸಿತು. ಅಮ್ಮ, ನನ್ನ ಬದಲಾವಣೆಯಲ್ಲಿ ನನ್ನ ಪ್ರಯತ್ನನೂ ಇದೆ ಎಂದು ವಾದಕ್ಕೆ ಹೊರಟವಳು ಮತ್ತೆ ಸುಮ್ಮನಾದಳು. ಸುಮ್ಮನೆ ಬೆಳಿಗ್ಗೆಯೇ ವಾದ ಮಾಡುವುದು ಬೇಡವೆಂದು ನಿರ್ಧರಿಸಿ ತನ್ನ ಮನಸ್ಸಿನ ಅಸಮಾಧಾನವನ್ನು ಅಲ್ಲಿಯೇ ಬಿಟ್ಟಳು. ಕೃತಕ ನಗುವನ್ನು ಹೊರಹಾಕಿದವಳು, ಅಮ್ಮ, ಕೇವಲ ಅವರೊಬ್ಬರೇ ಅಲ್ಲ, ನಿಮ್ಮ ಮಗಳು ಕೂಡ ಒಳ್ಳೆಯವಳೇ ಅಲ್ವಾ? ಅದಕ್ಕೆ ಅಷ್ಟು ಬೇಗ ಹೊಂದ್ಕೊಂಡಿದ್ದು ಎಂದಳು. ಶಾರದಾ ನಕ್ಕು, ಖಂಡಿತ ಮಗಳೇ, ನೀ ನನ್ನ ಮುದ್ದು ಮಗಳು. ನೀನು ಕೆಟ್ಟವಳು ಅಂತ ನಾನೆಂದೂ ಹೇಳಿಲ್ಲ. ಆದರೆ ಆದಿತ್ಯನಂತ ಗಂಡ ಸಿಕ್ಕಿದ್ದು ನಿನ್ನ ಪುಣ್ಯ ಅಂತ ಹೇಳಿದೆ ಅಷ್ಟೆ ಎಂದರು. ಆ ಕ್ಷಣಕ್ಕೆ ಅಮ್ಮನ ಮಾತುಗಳಲ್ಲಿ ಸಮಾಧಾನ ಅನಿಸಿದರೂ ಅವನಿಯ ಮನಸ್ಸಿನಲ್ಲಿ ಬಂದಂತಹ ಯೋಚನೆಗಳು ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲಿಯೇ ಉಳಿದವು. ಆ ದಿನ ಹಾಗೆಯೇ ಕಳೆದಿತ್ತು. ಆದಿತ್ಯನ ಕಾಲೇಜು, ಅವಳ ಬ್ಯಾಂಕ್ ಎಲ್ಲ ಮುಗಿದು ಕೊನೆಗೆ ಸಂಜೆ ಗೂಡಿಗೆ ಮರಳಿದರು ಎಲ್ಲರೂ. ಮರುದಿನ ಶನಿವಾರ, ಸಂಬಂಧಿಕರ ಮದುವೆಯೆಂದು ಇಬ್ಬರೂ ರಜಾ ಹಾಕಿದ್ದರು. ರಾತ್ರಿ 8:30 ಗಂಟೆ. ಸಿರಿಮನೆಯ ಹಾಲ್ನಲ್ಲಿ ಕೃಷ್ಣಮೂರ್ತಿ, ಆದಿತ್ಯ ಮತ್ತು ಪಾವನಿ ಕುಳಿತು ಟಿವಿ ನೋಡುತ್ತಿದ್ದರು. ರೂಮಿನಿಂದ ಬಂದ ಅವನಿ ನೇರವಾಗಿ ಆದಿತ್ಯನ ಪಕ್ಕ ಬಂದು ಕುಳಿತಳು. ರೀ ಆದಿತ್ಯ, ಈಗ ಒಂದು ವಾಕ್ ಹೋಗಿ ಬರೋಣವಾ ಕೇಳಿದಳು ಮೆಲ್ಲಗೆ. ಆದಿತ್ಯ ಅವಳ ಕಡೆ ನೋಡಿ, ಈಗ್ಲಾ? ಅತ್ತೆ ಊಟಕ್ಕೆ ಕರೆಯೋ ಸಮಯ ಆಯಿತು ಅನ್ಸುತ್ತೆ, ಊಟ ಮುಗಿಸ್ ಹೋಗೋಣವಾ ಎಂದ. ಆದರೆ ಅವನಿ ಪಟ್ಟು ಹಿಡಿದಳು. ಇಲ್ಲ ಇಲ್ಲ, ಈಗಲೇ ಹೋಗೋಣ, ಇಲ್ಲೇ ಹತ್ರ 1 ರೌಂಡ್ ಅಷ್ಟೇ ಪ್ಲೀಸ್ ಎಂದಳು. ಆದಿತ್ಯನಿಗೆ ಇಡೀ ದಿನದ ಕೆಲಸದಿಂದ ಸ್ವಲ್ಪ ಸುಸ್ತಾಗಿತ್ತು. ಜೊತೆಗೆ ಸಣ್ಣದಾಗಿ ತಲೆನೋವು ಕೂಡ ಕಾಣಿಸಿಕೊಂಡಿತ್ತು. ಅವನಿ, ಸ್ವಲ್ಪ ತಲೆ ಭಾರ ಅನಿಸ್ತಿದೆ, ಸ್ವಲ್ಪ ಲೇಟಾಗಿ ಹೋಗೋಣವಾ ವಿನಂತಿಸಿದ. ಅವಳ ಮುಖ ತಕ್ಷಣ ಸಪ್ಪೆಯಾಯಿತು. ಅವಳು ಏನೂ ಹೇಳದಿದ್ದರೂ ಆ ನಿರಾಸೆ ಆದಿತ್ಯನಿಗೆ ತಕ್ಷಣ ಅರ್ಥವಾಯಿತು. ಅವಳ ಆಸೆ ಮುರಿಯಲು ಇಷ್ಟವಿಲ್ಲದೆ ಆದಿತ್ಯನೇ ಮಾತು ಬದಲಿಸಿದ. ಸರಿ ಬಿಡು, ಹೊರಗಡೆ ಆ ತಣ್ಣನೆಯ ಗಾಳಿಗೆ ಹೋದರೆ ತಲೆನೋವು ಸ್ವಲ್ಪ ಕಡಿಮೆ ಆಗ್ಬೋದು, ಹೋಗೋಣ ಬಾ ಎಂದು ಎದ್ದು ನಿಂತ. ಇಬ್ಬರು ಅಂಗಳ ದಾಟಿ ರಸ್ತೆಯ ಕಡೆಗೆ ನಡೆದರು. ಬೀದಿ ದೀಪದ ಬೆಳಕಿನ ನಡುವೆ ರಸ್ತೆಯ ಎರಡೂ ಬದಿಯ ಮರಗಳು ನಿಗೂಢವಾಗಿ ಕಾಣುತ್ತಿದ್ದವು. ನಿಮಗೆ ಪರವಾಗಿಲ್ಲ ಅಲ್ವಾ? ಸುಮ್ಮನೆ ನನ್ನ ಹಠಕ್ಕೆ ಕರ್ಕೊಂಡು ಬಂದೆ ಅನ್ಸುತ್ತೆ ಎಂದಳು ಅವನಿ ಕಾಳಜಿಯಿಂದ. ಕರ್ಕೊಂಡು ಬಂದ್ಮೇಲೆ ಈಗ ಹೀಗೆ ಹೇಳೋದು? ಹೀಗೆಲ್ಲ ಹೇಳೋದಾದರೆ ವಾಪಸ್ ಹೋಗೋಣ ಬನ್ನಿ. ಹೇಯ್, ಪರವಾಗಿಲ್ಲ ಅವನಿ, ಸುಮ್ಮನೆ ತಮಾಷೆಗೆ ಹೇಳ್ದೆ ಮಾರೈತಿ ಎಂದು ಅವಳ ಭುಜ ಬಳಸಿದ ಆದಿತ್ಯ. ಆಮೇಲೆ ನಾಳೆ ರಜಾ ಹಾಕೋ ಕೇಳಿದ್ದು ನಿಮಗೆ ಬೇಸರ ಇಲ್ಲ ತಾನೆ? ಅಂದರೆ ನಮ್ಮ ದೂರದ ಸಂಬಂಧಿಕರ ಮದುವೆ ಅಲ್ವಾ, ಅದಕ್ಕೆ ಕೇಳಿದೆ ಎಂದಳು. ಆದಿತ್ಯ ನಕ್ಕು, ಅದರಲ್ಲಿ ಏನಿದೆ ಅವನಿ, ಈಗ ನಿನ್ನ ಸಂಬಂಧಿಕರು ನನ್ನ ಸಂಬಂಧಿಕರು ಅಂತ ಬೇರೆ ಇಲ್ಲ, ಎಲ್ಲರೂ ನಮ್ಮವರೇ. ಮದುವೆ ಆದ ಹೊಸದ್ರಲ್ಲಿ ಇವೆಲ್ಲ ಅಟೆಂಡ್ ಮಾಡಲೇಬೇಕು. ನಾಳೆ ನನಗೇನು ಕ್ಲಾಸ್ ಇರಲಿಲ್ಲ, ಹಾಫ್ ಡೇ ಅಲ್ವಾ, ಮ್ಯಾನೇಜ್ ಆಗುತ್ತೆ ಎಂದ. ಕೆಲವು ಕಾಲ ಮೌನವಾಗಿ ನಡೆದ ಮೇಲೆ, ಆದಿತ್ಯ, ನಿಮ್ಗೆ ತಿನ್ನೋದ್ರಲ್ಲಿ ಏನಿಷ್ಟ ಕೇಳಿದಳು ಕುತೂಹಲದಿಂದ. ಆದಿತ್ಯ ತಕ್ಷಣ 1 ಸೆಕೆಂಡ್ ಕೂಡ ಯೋಚಿಸದೆ, ನಂಗೆ ನೀನಿಷ್ಟ ಎಂದ. ಅವನಿ ತಕ್ಷಣ ಕೆಂಪಾದಳು.
ಆದಿತ್ಯ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಅಡುಗೆಯಲ್ಲಿ ಏನಿಷ್ಟ ಅಂತ ಹೇಳಿ ಎಂದಳು ಅವನ ತೋಳು ಚಿವುಟುತ್ತಾ. ಆದಿತ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಅದನ್ನೇ ಹೇಳ್ತಿರೋದು ಅವನಿ, ನಂಗೆ ನೀನೇ ಇಷ್ಟ, ನಿನ್ನನ್ನೇ ಕಚ್ಚಿ ತಿನ್ನಬೇಕು ಅನ್ಸುತ್ತೆ ಅಷ್ಟೆ ಎಂದ ತುಂಟತನದಿಂದ. ಛೀ ಆದಿತ್ಯ, ನೀವು ತುಂಬ ಕೆಟ್ಟವರು, ನಾವು ರಸ್ತೆ ಮೇಲೆ ಇದ್ದೀವಿ ಅನ್ನೋದು ನೆನಪಿರ್ಲಿ, ಇಲ್ಲಿ ಮತ್ತೆ ಶುರು ಮಾಡಬೇಡಿ ಎಂದು ಮುಗುಳ್ನಕ್ಕಳು. ಆದಿತ್ಯ ನಗುತ್ತಾ ಹೇಳಿದ, ಸರಿ ಹಠಮಾರಿ, ಆಯಿತು, ನಂಗೆ ಅಡುಗೆಲಿ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತೇನಿಲ್ಲ, ಎಲ್ಲನೂ ತಿಂತೀನಿ, ಹಸಿವು ನೀಗ್ಸೋಕೆ ಊಟ, ರುಚಿಯೆಲ್ಲ ಹುಡ್ಕಲ್ಲ ನಾನು. ಆದರೆ ನಂಗೆ ಸ್ವಲ್ಪ ಸಿಹಿ ತಿನಿಸುಗಳು ಅಂದರೆ ಇಷ್ಟ ಖಾರಕ್ಕಿಂತ ಎಂದ. ಮತ್ತೆ ಚುರುಕಾಗಿ ಪ್ರಶ್ನೆ ಮಾಡಿದಳು ಅವನಿ. ಸಿಹಿ ತಿನಿಸು ಅಂದರೆ ಯಾವುದು, ಪರ್ಟಿಕ್ಯುಲರಾಗಿ ಹೇಳಿ ಎಂದಳು. ಇದೇನಿದು ಅವನಿ, ಯಾಕೆ ಇವತ್ತಿಷ್ಟು ತಲೆ ತಿಂತಾ ಇದೆಯಾ, ಅದು ಕೂಡ ಇಂಥ ವಿಷಯಗಳನ್ನ ಇಟ್ಕೊಂಡು. ನಿಂಗೆ ಜಗಳ ಮಾಡಬೇಕು, ವಾದ ಮಾಡಬೇಕು ಅಂತಿದ್ರೆ ಬೇರೆ ಯಾವುದಾದ್ರೂ ಟಾಪಿಕ್ ಹೇಳು, ಮಾಡೋಣ, ಇಂಥ ಸಿಲ್ಲಿ ವಿಷಯಗಳು ಬೇಜಾರು ಎಂದ ಸ್ವಲ್ಪ ಗಂಭೀರವಾಗಿ. ಆದಿತ್ಯ, ಈಗ ನೀವು ಹೇಳ್ತೀರಾ ಇಲ್ವಾ ಎಂದು ಅವಳೂ ಕೂಡ ತುಸು ಗಟ್ಟಿಯಾಗಿ ಕೇಳಿದಳು. ಆದಿತ್ಯ ಒಮ್ಮೆ ಉಸಿರು ಹೊರಹಾಕಿ, ಆಯಿತು, ನಂಗೆ ಕೇಸರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಜಿಲೇಬಿನೂ ಇಷ್ಟ, ಜಹಾಂಗೀರ್ ಕೂಡ ಇಷ್ಟ ಎಂದ. ಆದಿತ್ಯ, ಅದೆಲ್ಲ ಮದುವೆ ಮನೇಲಿ ಮಾಡೋದನ್ನು ಹೇಳಿ ಎಂದಾಗ ಅವನ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು, ಅವನಿ, ತಲೆ ಕೆಟ್ಟಿದ್ಯಾ ನಿಂಗೇನು ಬೇಕು ನೇರವಾಗಿ ಕೇಳು ಎಂದು ಹಲ್ಲು ಬಿಗಿ ಹಿಡಿದಿದ್ದ. ಇದಕ್ಕೆಲ್ಲ ಅವನಿ ಬಿಡುವಳೆ, ಅವಳು ಅಂದುಕೊಂಡಿದ್ದು ಸಿಗುವವರೆಗೂ ಪಟ್ಟು ಬಿಡುವವಳಲ್ಲ. ಈಗ ಹೇಳ್ತೀರಾ ಇಲ್ವಾ, ನೀವು ಹೇಳಿಲ್ಲ ಅಂದರೆ ನಾನು ಇಲ್ಲೇ ರೋಡಲ್ಲಿ ಕುತ್ಕೊಬಿಡ್ತೀನಿ, ಮನೆಗೆ ಬರೋದಿಲ್ಲ ಎಂದು ಕುಳಿತುಕೊಳ್ಳಲು ಹೋದಾಗ, ಈ ಹಠಮಾರಿ ಹೇಳಿದ್ದನ್ನು ಮಾಡಿದ್ರೂ ಆಶ್ಚರ್ಯ ಇಲ್ಲ ಎಂದುಕೊಂಡವನು ಒಂದು ಕ್ಷಣ ಯೋಚಿಸಿ, ನಂಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಎಂದ. ಅವನಿಯ ಮುಖದಲ್ಲಿ ನಗು ಅರಳಿತು. ಸರಿ ಹೊರಡೋಣ ಎಂದು ಹಿಂತಿರುಗಿ ಹೊರಟೇ ಬಿಟ್ಟಳು. ಆದಿತ್ಯ ಅವಳನ್ನು ಹಿಂಬಾಲಿಸಿದವ. ಏಯ್ ಹಠಮಾರಿ, ಇದನ್ನು ಕೇಳೋಕೆ ಈ ಹೊತ್ತಲ್ಲಿ ಕರ್ಕೊಂಡು ಬಂದ್ಯಾ ಎಂದ. ಹಾಗೆ ಅಂದ್ಕೊಳ್ಳಿ, ಗಂಡನ ಜೊತೆ ವಾಕ್ ಹೋಗೋಕ್ಕೆ ಕಾರಣಗಳು ಬೇಕಿಲ್ಲ, ಅಥವಾ ಹೀಗೆ ಸಿಲ್ಲಿ ವಿಷಯಗಳನ್ನು ಇಟ್ಕೊಂಡು ವಾಕ್ ಕರ್ಕೊಂಡು ಬರಬಹುದು ಎಂದು ನಕ್ಕಳು. ಅವನು ಅವಳ ನಗುವಿನಲ್ಲಿ ಕಳೆದು ಹೋದ. ರಾತ್ರಿ ಊಟದ ನಂತರ ಮನೆ ಹಂತ ಹಂತವಾಗಿ ತನ್ನ ಹಳೆಯ ನಿಶ್ಶಬ್ದಕ್ಕೆ ಜಾರಿತ್ತು. ಟಿವಿ ಆಫ್ ಆಯಿತು. ಒಂದೊಂದೇ ದೀಪಗಳು ಆರಿ ಹೋದವು. ಎಲ್ಲರೂ ತಮ್ಮ ತಮ್ಮ ಕೋಣೆಗಳತ್ತ ಹೆಜ್ಜೆ ಹಾಕಿದರು. ಕೋಣೆಯ ಒಳಗೆ ಆದಿತ್ಯ ಆಗಲೇ ಮಂಚದ ಮೇಲೆ ಕುಳಿತು ಫೋನಿನಲ್ಲಿ ಏನೋ ನೋಡುತ್ತಿದ್ದ. ಅವನಿ ಮೌನವಾಗಿ ಓಡಾಡುತ್ತಾ ತಲೆದಿಂಬುಗಳನ್ನು ಸರಿಪಡಿಸುತ್ತಿದ್ದಳು. ಅಂದ್ಹಾಗೆ ಅವನಿ, ನಾಳೆಗೆಲ್ಲ ರೆಡಿ ಇದೆಯಾ ಕೇಳಿದ ಆದಿತ್ಯ. ಅವನಿ ಒಂದು ಕ್ಷಣ ನಿಂತಳು. ಸ್ವಲ್ಪ ಗೊಂದಲದಿಂದ ಅವನ ಮುಖ ನೋಡುತ್ತಾ ಕೇಳಿದಳು, ನಾಳೆಗೆ ಏನು ರೆಡಿ? ಅವನು ತಲೆ ಎತ್ತಿ ಅವಳನ್ನು ನೋಡಿ, ಅವನಿ, ನಾಳೆ ನಾವು ಮದುವೆಗೆ ಹೋಗಬೇಕು, ಆಗಲೇ ಮರ್ತೋಯ್ತಾ? ಆಯಿತು, ಇನ್ನು ನಾಳೆ ಬೆಳಗ್ಗೆ ಏನೇನು ರಗಳೆ ನೋಡಬೇಕೋ ನಾನು ಎಂದು ರೇಗಿಸಿದ. ಓ, ಮದುವೆ ಬಗ್ಗೆ ಕೇಳಿದ್ರಾ ಎಂದವಳು ಏನೋ ನೆನಪು ಮಾಡಿಕೊಂಡವಳಂತೆ ನಟಿಸಿದಳು. ಅವನು ಮಾತು ಮುಂದುವರಿಸಿದ. ಯಾಕೆ ಕೇಳ್ತಿದ್ದೀನಿ ಅಂದರೆ, ನೀನು ಎಲ್ಲಿಗಾದರೂ ಹೋಗಬೇಕಾದ್ರೆ ಕೊನೆ ಕ್ಷಣದಲ್ಲಿ ಅವಸರ ಮಾಡಿ ಇಡೀ ರೂಮನ್ನೇ ತಲೆ ಕೆಳಗೆ ಮಾಡ್ತೀಯ. ಸೀರೆ, ಒಡವೆ, ಮ್ಯಾಚಿಂಗ್ ಬಳೆಗಳು ಎಲ್ಲ ರೆಡಿ ಇದೆಯಾ ಅಂತ ಅಷ್ಟೆ ಎಂದ. ಅವಳು ಒಂದು ಕ್ಷಣ ಹಿಂಜರಿದಳು. ಹೊರನೋಟಕ್ಕೆ ನಗು ಬೀರುತ್ತಾ ಬೇಗನೆ ತಲೆಯಾಡಿಸಿದಳು. ಹೌದು ಹೌದು, ಎಲ್ಲ ರೆಡಿ ಇದೆ. ಆದಿತ್ಯ ಹುಬ್ಬೇರಿಸಿದ. ಖಂಡಿತ? ಹೌದು ಆದಿತ್ಯ, ನೀವೇನು ಚಿಂತೆ ಮಾಡಬೇಡಿ ಎನ್ನುತ್ತಾ ಅವಳು ಮಂಚದ ಮೇಲೆ ಹತ್ತಿ ಹೊದಿಕೆಯನ್ನು ಎಳೆದುಕೊಂಡಳು. ಅವನು ಮತ್ತೆ ಪ್ರಶ್ನಿಸಲಿಲ್ಲ. ಸರಿ, ಹಾಗಾದರೆ ಮಲ್ಗು, ನಾಳೆ ತುಂಬ ಕೆಲಸ ಇರುತ್ತೆ ಎಂದವನು ದೀಪ ಆರಿಸಿ ಮಲಗಿದ. ಅವಳು ಅವನಿಗೆ ಬೆನ್ನು ಮಾಡಿ ಮಗ್ಗುಲಿಗೆ ಹೊರಳಿದಳು. ಕೆಲವೇ ನಿಮಿಷಗಳಲ್ಲಿ ಆದಿತ್ಯನ ಉಸಿರಾಟದ ಲಯ ಬದಲಾಯಿತು. ಅವನು ಗಾಢ ನಿದ್ದೆಗೆ ಜಾರಿದ್ದ. ಆದರೆ ಅವನಿ ಮಾತ್ರ ಕತ್ತಲಲ್ಲಿ ಕಣ್ಣು ಬಿಟ್ಟು ಹಾಗೆಯೇ ಮಲಗಿದ್ದಳು. ಅವಳ ಮನಸ್ಸು ಆಗಲೇ ಮರುದಿನ ಬೆಳಗ್ಗೆಯ ಬಗ್ಗೆ ಯೋಜನೆ ಹಾಕುತ್ತಿತ್ತು. ಮರುದಿನ ಬೆಳಗ್ಗೆ ಮನೆಯಲ್ಲಿ ಅಸಾಮಾನ್ಯವಾದ ಓಡಾಟ, ಗದ್ದಲ. ಕೋಣೆಯಿಂದ ಕೋಣೆಗೆ ದನಿಗಳು ಪ್ರತಿಧ್ವನಿಸುತ್ತಿದ್ದವು. ಅಲ್ಮೇರಾ ತೆರೆಯುವ ಸದ್ದು, ಬಳೆಗಳ ಕಿಣಿಕಿಣಿ, ಬಾಗಿಲುಗಳು ಹಾಕಿಕೊಳ್ಳುವ ಶಬ್ದ, ಗಾಳಿಯಲ್ಲಿ ಕಾಫಿಯ ಘಮ ತುಂಬಿತ್ತು. ಶಾರದಾ ಆಗಲೇ ಸೀರೆ ಉಟ್ಟು ತಲೆ ಸರಿಯಾಗಿ ಬಾಚಿಕೊಂಡು ಒಡವೆ ತೊಟ್ಟು ತಯಾರಾಗಿದ್ದರು. ಪಾವನಿ ತನ್ನ ಕಿವಿಯೋಲೆ ಹುಡುಕುತ್ತಾ ಇಡೀ ಮನೆಯಲ್ಲಿ ಓಡಾಡುತ್ತಿದ್ದಳು. ಅವನಿ, ಬೇಗ ಬಾ, ನಾವು ಹೊರಡೋ ಸಮಯ ಆಯಿತು, ಎಲ್ಲಿದೀಯ ನೀನು ಎಂದು ಶಾರದಾ ಕೂಗಿದರು. ಆದಿತ್ಯ, ಪಾವನಿ ಮತ್ತು ಕೃಷ್ಣಮೂರ್ತಿ ಆಗಲೇ ಬಂದು ಕುಳಿತಿದ್ದರು. ಅವನಿ ರೂಮಿನಿಂದ ಮೆಲ್ಲಗೆ ಹೊರಬಂದಳು. ಅವಳು ತಯಾರಾಗಿರಲಿಲ್ಲ. ನೈಟ್ ಡ್ರೆಸ್ಸಲ್ಲಿಯೇ ಇದ್ದಳು. ಕೂದಲು ಹಾಗೆಯೇ ಲೂಸ್ ಆಗಿ ಕಟ್ಟಿತ್ತು. ಮುಖ ಸ್ವಲ್ಪ ಬಿಳಿಚಿಕೊಂಡಂತೆ ಕಾಣುತ್ತಿತ್ತು. ಅವಳನ್ನು ನೋಡಿದ ಶಾರದಾ, ಏನಾಯ್ತು, ನೀನ್ಯಾಕೆ ಇನ್ನೂ ರೆಡಿಯಾಗಿಲ್ಲ
ಎಂದು ಆಶ್ಚರ್ಯದಿಂದ ಕೇಳಿದರು. ಅವನಿ ಸ್ವಲ್ಪ ಹಿಂಜರಿದು ಮೆಲ್ಲಗೆ ಹೇಳಿದಳು, ಅಮ್ಮ, ನಾನು ಬರ್ತಾ ಇಲ್ಲ. ಶಾರದಾ ತಕ್ಷಣವೇ ಹುಬ್ಬುಗಂಟಿಕ್ಕಿದರು. ಯಾಕೆ, ಇದೇನು ಹುಚ್ಚಾಟ, ಹುಷಾರಿಲ್ವಾ, ಏನಾಯ್ತು ನಿಂಗೆ ಇದ್ದಕ್ಕಿದ್ದಂತೆ ಎಂದು ಅನುಮಾನದಿಂದ ಕೇಳಿದರು. ಅವನಿ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡಳು. ಅಮ್ಮ, ಯಾಕೋ ಹೊಟ್ಟೆ ತುಂಬ ನೋಯ್ತಿದೆ, ಬೆಳಗ್ಗೆಯಿಂದಲೇ ಒಂದು ರೀತಿ ಅಸಮಾಧಾನ ಅನಿಸ್ತಿದೆ ಎಂದಳು. ಶಾರದಾ ಅವರ ಮುಖದಲ್ಲಿನ ಸಿಟ್ಟು ಮರೆಯಾಗಿ ಕಾಳಜಿ ಮೂಡಿತು. ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸ್ವಲ್ಪ ಹಿಂಜರಿಯುತ್ತಲೇ ಕೇಳಿದರು, ಅಂದ್ರೆ ಎಂದು ಹೇಳುವಷ್ಟರಲ್ಲಿ ಅವನಿ ಬೇಗನೆ, ಇಲ್ಲ ಅಮ್ಮ, ಅದಾಗಲೇ ಮುಗಿದೋಯ್ತು, ಅದಲ್ಲ. ಮತ್ತೇನು ಅನುಮಾನದಿಂದ ಕೇಳಿದರು ಶಾರದಾ. ಉಳಿದವರಿಗೂ ಕೂಡ ಗಾಬರಿಯಾಗಿತ್ತು. ಗೊತ್ತಿಲ್ಲ, ಬಹುಶಃ ಗ್ಯಾಸ್ಟ್ರಿಕ್ ಇರ್ಬೋದು. ಒಂದೇ ಸಮನೆ ತುಂಬ ಸುಸ್ತಾಗ್ತಿದೆ. ರಾತ್ರಿ ನಿದ್ರೆನೂ ಸರಿಯಾಗಿ ಬಂದಿಲ್ಲ. ಇಡೀ ದಿನ ಅಲ್ಲಿ ಕೂರೋಕೆ ನನ್ನ ಕೈಲಾಗಲ್ಲ ಅನಿಸುತ್ತೆ. ಕಣ್ಣಲ್ಲಿ ಕಣ್ಣಿಡದೆ ಉತ್ತರಿಸಿದಳು. ಆದಿತ್ಯ ಅವಳ ಹತ್ತಿರ ಬಂದವನು, ಅವನಿ, ಏನಾಯ್ತು, ನಂಗೆ ಹೇಳೇ ಇಲ್ಲ ನೀನು, ತುಂಬ ನೋವಾಗ್ತಿದ್ಯಾ ಎಂದ. ಅಯ್ಯೋ, ಹಾಗೇನೂ ಇಲ್ಲ, ರೆಸ್ಟ್ ಮಾಡಿದರೆ ಸರಿಯಾಗತ್ತೆ, ನೀವೆಲ್ಲ ಹೋಗಿ ಎಂದಳು. ಸರಿ ಅತ್ತೆ, ನೀವು 3 ಜನ ಹೋಗಿ, ನಾನು ಇವಳ ಜೊತೆ ಇರ್ತೀನಿ ಎಂದ ಆದಿತ್ಯ. ಅರೆ, ನೀವಿಲ್ಲಿರೋದು ಬೇಡ, ಅವ್ರ ಜೊತೆ ಹೋಗಿ, ನಂಗೆ ಒಬ್ಬಳೇ ಇದ್ದ ಅಭ್ಯಾಸ ಇದೆ, ಆ ಥರ ಸೀರಿಯಸ್ ಏನೂ ಆಗಿಲ್ಲ ಎಂದಳು ಅವನನ್ನು ನೋಡುತ್ತಾ. ಹಾಗಲ್ಲ ಅವನಿ, ಏನೇ ಆದರೂ ನಿಂಗೆ ಹುಷಾರಿಲ್ಲ, ಈ ಸಮಯದಲ್ಲಿ ನಾನು ಮದುವೆ ಮನೆಗೆ ಹೋಗಲೇಬೇಕು ಅಂತ ಏನಿಲ್ಲ ಎಂದ ತಕ್ಷಣ, ಆದಿತ್ಯ, ನಾವಿಬ್ಬರೂ ಹೋಗಿಲ್ಲ ಅಂದರೆ ಮತ್ತವರೆಲ್ಲ ಏನಾದರೂ ಅಂದ್ಕೊಳ್ತಾರೆ, ನಂಗೆ ಪೀರಿಯಡ್ಸು, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳಿ. ಕನಿಷ್ಠ ನೀವಾದರೂ ಬಂದ್ರಿ ಅಂತ ಖುಷಿ ಪಡ್ತಾರೆ ಅಲ್ವಾ ಅಪ್ಪಾಜಿ? ಹೌದು ತಾನೇ ಅಮ್ಮ ಎಂದು ಎಲ್ಲರನ್ನೂ ಒಪ್ಪಿಸಿದಳು. ಆದಿತ್ಯನಿಗೆ ಏನೋ ಅನುಮಾನ ಬಂದಿತ್ತು. ಎದ್ದು ಬಂದಾಗ ಇರುವ ಆ ಸುಸ್ತು ಈಗ ಅವಳ ಮುಖದಲ್ಲಿ ಕಾಣಿಸುತ್ತಾ ಇರಲಿಲ್ಲ. ಹಟ್ಮಾರಿ ಏನೋ ಪ್ಲ್ಯಾನ್ ಮಾಡಿದಾಳೆ ಅನಿಸುತ್ತೆ. ಇರಲಿ, ಈಗ ಜಾಸ್ತಿ ಟೈಮ್ ಇಲ್ಲ ಯೋಚಿಸೋಕೆ ಎಂದುಕೊಂಡು ಎಲ್ಲರ ಜೊತೆ ಒಲ್ಲದ ಮನಸ್ಸಿನಿಂದ ಮದುವೆ ಮನೆ ಕಡೆ ಹೆಜ್ಜೆ ಹಾಕಿದ ಆದಿತ್ಯ. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.